ನಿಶಾ ಅವರು ಓಡಿ ಬಂದು ಜಿಗಿದು ಕೈ ಮುಟ್ಟುತ್ತಾರೆ. ಕ್ಷೇತ್ರ ನೋಡಿ ಹೆಂಗೆ ನಾವು ಕನ್ನಡ ಸಂಘ ಕೊಂಡೋಗ್ತಾ ಇದೀವಿ. ಬುದ್ಧಂತ ಹೊಡೆಯೋರು. ನಿಶಾ ಏ ಏ ಬೆಳಗ್ಗೆ ಒಂದು ರೌಂಡ್ ಹಾಕಿದ್ವಿ. ಸೊ ನಮ್ಮ ರೂಮಲ್ಲಿ ಕಿಚನ್ ವಾಷಿಂಗ್ ಮಿಷಿನ್ ಎಲ್ಲ ಇತ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ಡೈರೆಕ್ಟ್ ನಾವು ಕೋಲಾಲಂಪುರಿಂದ ಮೆಲಾಕಾ ಸಿಟಿಗೆ ಜುಕ್ಕಂತ 3 ಅವರಲ್ಲಿ ಬಂದುಬಿಟ್ಟಿದ್ದೀವಿ. ಸೊ ಇವತ್ತು ಮಾರ್ನಿಂಗ್ ಕೋಲಾಲಂಪುರಿಂದ ಮೆಲಾಕಾಗೆ ಬಂದ್ವಿ ಥ್ರೂ ಕ್ಯಾಬ್. ಅದೆಲ್ಲ ನಾನೇನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಅಂತಂದರೆ ಟ್ರಾನ್ಸ್ಪೋರ್ಟ್ ನಿಮಗೆ ಬಸ್ ಸಿಗುತ್ತೆ, ಇಲ್ಲ ಟ್ರೈನ್ ಸಿಗುತ್ತೆ. ನಾವು ಕ್ಯಾಬ್ನ ಆಪ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟಾಯಿತು? ಒಂದು 5-6 ಸಾವಿರ ರೇಂಜಲ್ಲಿ ಆಗುತ್ತೆ. ಸೊ ಬಂದು ರೂಮಿಗೆ ಚೆಕಿನ್ ಆಗಿ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಮೆಲಾಕಾ ಟೂರ್ನ ಮಾಡ್ತಾಯಿದ್ದೀನಿ ನಿಮಗೋಸ್ಕರ. ಸೊ ಇನ್ನೂ 2 ದಿನ ಇರ್ತೀವಿ ಮೆಲಾಕಾದಲ್ಲಿ. ಸೊ ಏನೇನು ಮಾಡ್ತೀವಿ, ಹಾಗೆ ಇವತ್ತು ಏನು ಮಾಡ್ತೀವಿ ಅಂತ ನನ್ನ ಚಾನಲಲ್ಲಿ ನೀವು ನೋಡ್ತಾ ಇರ್ಬೋದು. ಇವತ್ತು ನಾವು ಈ ರೀತಿ ರೆಡಿ ಆಗಿದ್ದೀವಿ, ಕಾಂಫಿ ಔಟ್ಫಿಟ್ಟಲ್ಲಿ. ಸೊ ನಮ್ಮೊಂದಿಗಿದ್ದಾರೆ ನಿಶಾ ಅವರು, ಹಾಗೆ ಮದನ್ ಗೌಡ ಯೂಟ್ಯೂಬ್ ಚಾನಲ್. ಸೊ ನೋಡಿ, ಬಂದು 1 ಅವರು ಆಗಿಲ್ಲ, ರೂಮ್ ಆಲ್ರೆಡಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇವಾಗ ಕ್ಯಾಬ್ನ ಬುಕ್ ಮಾಡ್ಬೋದು ನೀವು ಮದನ್ ಅವರೇ, ಕ್ಯಾಬ್ ಬುಕ್ ಮಾಡ್ಕೊಳ್ಳಿ. ಎಸ್, ಅವ್ರ ಔಟ್ಫಿಟ್ ತೋರಿಸೋಣ. ಲೆಟ್ಸ್ ಗೋ ಪ್ಲೀಸ್. ಏ ರೀ ಬನ್ರಿ ಬನ್ರಿ. ಏ ಡ್ಯಾಡಿ, ಟರ್ನ್ ಅರೌಂಡ್. ಓಕೆ, ಲೆಟ್ಸ್ ಗೋ. ಶಾರ್ಟ್ಸ್ ಗೊತ್ತಿಲ್ಲ. 20,000 ಗೈಸ್, ಇದು ನಾನು ವಿಯೆಟ್ನಾಮಲ್ಲಿ ತೊಗೊಂಡಿದ್ದಿದ್ದು ಫ್ಯಾನು. ಇಲ್ಲಿ ಯೂಸ್ ಆಗ್ತಾ ಇದೆ. ಅಲ್ಲಿ ನೋಡಿ ಫುಲ್ಲು. ಇದು ತುಂಬ ಸಿಟಿ ಥರನೂ ಅಲ್ಲ, ಈ ಕಡೆ ಹಳ್ಳಿ ಥರನೂ ಅಲ್ಲ, ಆ ಥರ ಒಂದು ಸಿಟಿ ಇದು. ಇಲ್ಲಿ ಒಂದು 2 ಡೇಸ್ ಪ್ಲ್ಯಾನ್ ಮಾಡಿದ್ರೆ ಸಾಕು, ಎಲ್ಲ ಪ್ಲೇಸಸ್ನೂ ಕವರ್ ಮಾಡ್ಬೋದು. ನಾವು ಕೋಲಾಲಂಪುರಲ್ಲಿ ಆ್ಯಕ್ಚುಲಿ ಒಂದು ಮೇನ್ ಪ್ಲೇಸು ಹೋಗೋಕ್ಕೆ ಆಗಲಿಲ್ಲ, ಟೈಮ್ ಸಾಕಾಗಲಿಲ್ಲ ನಮಗೆ. ಸೊ ಎನಿವೇಸ್ ನಾವು ರಿಟರ್ನ್ ಹೋಗ್ಬೇಕು, ಎಲ್ಲ ಸಿಟಿ ಕವರ್ ಮಾಡ್ಕೊಂಡು ರಿಟರ್ನ್ ಕೋಲಾಲಂಪುರ್ಗೆ ಹೋಗಬೇಕು. ಆವಾಗ ಯಾವ ಥರ 1 ದಿನ ಫ್ರೀ ಆದರೆ ಅಲ್ಲಿಗೆ ಹೋಗ್ತೀವಿ. ಯಾವ ಪ್ಲೇಸ್ ಮಿಸ್ ಮಾಡಿದ್ದೀವಿ ನೋಡೋಣ. ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಯಾರಿಗಾರು ಹೋಗಿ ಬಂದಿರ್ತೀರಲ್ಲ, ಮಲೇಷ್ಯಾಗೆ ಬಂದು ಹೋಗಿರ್ತೀರಲ್ಲ, ಅವ್ರಿಗೆ ಯಾರಿಗಾರು ಗೊತ್ತಿದ್ದರೆ ನಮ್ಮ ವಿಡಿಯೋ ಸ್ಟೋರೀಸ್ ಎಲ್ಲ ನೋಡಿ ಗೊತ್ತಾಗಿರುತ್ತೆ. ಸೊ ಕಮೆಂಟ್ ಮಾಡಿ ನೋಡೋಣ. ಇವಾಗ ನಾವು ಡಚ್ ಸ್ಕ್ವೇರ್ ಅಂತ ಒಂದು ಸ್ಪಾಟ್ಗೆ ಹೋಗ್ತಾಯಿದ್ದೀವಿ. ಲೆಟ್ಸ್ ಸೊ ಏನಂತಂದ್ರೆ ನೀವು ನೋಡ್ತಾ ಇರ್ಬೋದು, ಇದು ಮೈಕ್ ಇಲ್ಲಿದೆ, ನೀವು ನೋಡ್ತಾ ಇರ್ಬೋದು. ಇಲ್ಲಿ ಕಾರ್ ಪಾರ್ಕಿಂಗ್ ಲಾಟ್. ಪಾರ್ಕಿಂಗ್ ಅಲ್ಲ, ಸಾರಿ, ಅಲ್ಲಿ ಅದು ಪಾರ್ಕಿಂಗ್. ನಮ್ದೇ ಕಾರ್ ಗೈಸ್ ಅದು. ಇಲ್ಲೇ ಬಿಟ್ಬಿಟ್ಟು ಕ್ಯಾಬಲ್ಲಿ ಹೋಗ್ತಾ ಇದ್ವಿ. ಸೊ ಇವಾಗ ತಣ್ಣ ಗಾಳಿ ಬೀಸೈತೆ, ನೆರಳಲ್ಲಿದ್ದೀವಿ. ಈಗ ಆ ಕಡೆ ಅಲ್ಲಿ ಹೋಗಿ ನೋಡಬೇಕು. ನಾನು ಬೇರೆ ಬ್ಲ್ಯಾಕ್ ಹಾಕಿದ್ದೀನಿ, ಹಂಗೆ ಬಿಸಿಲು ಕಾವು ಹೊಡೆಯುತ್ತೆ. ಸೊ ಇವಾಗ ನಾವಿಲ್ಲಿ ಬಂದಿದ್ದೀವಿ. ಸೊ ಇದು ಏನಕ್ಕೆ ಫೇಮಸ್ಸು ಅಂದರೆ ಗೈಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಸುತ್ತ ಫುಲ್ಲು ಕೆಂಪು ಗೋಡೆಗಳು, ಕೆಂಪು ಕಟ್ಟಡಗಳು. ಆ್ಯಂಡ್ ಇದನ್ನು 1753 ಕನ್ಸ್ಟ್ರಕ್ಟ್ ಮಾಡಿರೋದಂತೆ. ಅದು ಕೈಯಲ್ಲೇ ಕೆತ್ತನೆ ಮಾಡಿರೋದು, ಹ್ಯಾಂಡ್ ಕ್ರೇವ್ಡ್ ಅಂತ ಕರೀತಾರೆ. ಸೊ ಇದು ಮ್ಯೂಸಿಯಮ್ಮು. ಆ್ಯಂಡ್ ಅಲ್ಲಿ ಪುಟಾಣಿ ಇದು ಸೈಕಲ್ ಥರ ಇದೆಯಲ್ಲ, ಅದು ನೈಟ್ ಟೈಮ್ ಸಕ್ಕತ್ತಾಗಿರುತ್ತೆ. ಅಲ್ಲೆಲ್ಲ ಲೈಟ್ ಬರುತ್ತೆ, ಅದರಲ್ಲಿ ಚೆನ್ನಾಗಿರುತ್ತೆ. ಇಲ್ಲೊಂದು ರಿವರ್ ಥರ ಇದೆ ನೋಡಿ, ಹರಿಯೋದು ಪಕ್ಕದಲ್ಲಿ. ಮೆಲಾಕಾ ರಿವರ್ 2026. ಇದು ವರ್ಲ್ಡ್ ಹೆರಿಟೇಜ್ ಸಿಟಿ ಅಂತಲೂ ಕರೀತಾರೆ ಇದನ್ನು. ಇದು ಸಕ್ಕತ್ತಾಗಿದೆ. ಮದನಣ್ಣನ ಪ್ರಕಾರ ಇದು ಕೆಂಗೇರಿ ಮೋರಿ. ಹೌದಾ? ಹೇಳ್ಕೊಂಡು ಬಂದಿರೋದೇ ಅದು. ಆಸೆ ಪಾಸೆ ಆಗ್ಬೇಡ ಕಣಪ್ಪ. ನೈಟ್ ಚೆನ್ನಾಗಿರುತ್ತೆ, ನೈಟ್ ಚೆನ್ನಾಗಿರುತ್ತೆ. ಸೊ ಕಾದು ನೋಡುವ ಬನ್ನಿ ಗೈಸ್, ಏನೇನಿದೆ ಒಳಗಡೆ, ಏನೇನು ನೋಡ್ಬೋದು ಎಲ್ಲನೂ ಹೋಗಿ ನೋಡುವ ಬನ್ನಿ ನನ್ನ ಜೊತೆ.
ಇದು ನಾವು ಈಗ ಇಲ್ಲಿ ಬಂದಿದ್ವಲ್ಲ, ಈಗ ಇವರಿಬ್ರು ಚೆನ್ನಾಗಿ ಫೋಟೋಸ್ ತೆಗ್ಸ್ಕೊಂಡ್ರು ಗೈಸ್. ಏನು ತಗ್ಸ್ಕೊಂಡ್ ಬಾಣ ಚಾನ್ಸೇ ಇಲ್ಲ. ಸರಿ, ಫೋನ್ ತೆಗಿ ಆಯ್ತು. ಫೋನಲ್ಲಿ ಎಷ್ಟು ಫೋಟೋ ಇದೆ ತೆಗ್ದಿದೀವಿ ಅನ್ನೋದು ಮುಖ್ಯ ಮುಖ್ಯ ಅಲ್ಲ, ಅಲ್ಲ, ಯಾಕೆ ಎಷ್ಟು ಚೆನ್ನಾಗಿ ಬಂದಿದೆ ಅದು. ಎಷ್ಟು ಟೈಮ್ ವೇಸ್ಟ್ ಮಾಡೋರು ಅನ್ನೋದು ಮುಖ್ಯನೇ. ನಿಂತ್ಕೊಂಡಲ್ಲಿ ತಕ್ಕೋತಾ ಇದ್ರು. ನಾವು ಬಂದು ಇಲ್ಲೊಂದು ಕೆಫೆ ನೋಡಿಕೊಂಡು ನಾವು ಜ್ಯೂಸ್ ತೊಗೊಂಡಿದ್ದೀವಿ. ಸ್ವಲ್ಪ ಏನೋ ತಣ್ಣಗಾಗಲಿ, ಬಿಸಿಲು ಕಡಿಮೆ ಆಗಲಿ. ನೀನು ಜ್ಯೂಸ್ ಕುಡಿತಾ ಇಲ್ಲ, ನೀನು ಬೇರೆ ಏನೋ ಕುಡಿತಾ ಇದೀಯಾ, ಕುಡಿ ನೀನು. ಮೂರು ಕಾಸು ಇಲ್ದಿರ ನನಗೆ ಹಾಕ್ಬಿಟ್ಟಲ್ಲ. ಇವಾಗ ನಾವು ಇಲ್ಲೊಂದು ಸ್ವಲ್ಪ ಹೊತ್ತು ಚಿಲ್ ಮಾಡ್ಕೊಂಡು ಆಮೇಲೆ ಇಲ್ಲೇ ಫುಲ್ ಸುತ್ತಮುತ್ತ ಪ್ಲೇಸಸ್ಗಳಿದೆ. ಐ ಮೀನ್ ಇದೇ ಒಂದು ಇದು ಏನೋ ಒಂದು ಏರಿಯಾ. ಈ ಏರಿಯಾದಲ್ಲೇನೇ ಚರ್ಚ್ ಇದೆ, ಮ್ಯೂಸಿಯಂ ಇದೆ, ಮಾಲ್ ಇದೆ, ಮತ್ತು ಶಾಪಿಂಗ್ ಇದೆ, ಆಮೇಲೆ ಡ್ರೈವಿಂಗ್ ಹೋಗೋದಿದೆ, ನೀರಲ್ಲಿ ಹೋಗೋದಿದೆ, ಕೆಫೇಸ್ ಇದೆ, ಎಲ್ಲ ಇದೆ. ಒಂದು ಸ್ಪಾಟ್ ಆ ಥರ ಇದು. ಸೊ ನಿಧಾನಕ್ಕೆ ಆರಾಮಾಗಿ ಹೋಗೋಣ ಅಂತ ಇವಾಗ ಕುತ್ಕೊಂಡಿದ್ದೀವಿ ಸ್ವಲ್ಪ. ಗೈಸ್, ಎಷ್ಟು ಗಂಟೆಗೆ ಬಂದಾಗ ನಾವಿಲ್ಲಿ ಬಂದಾಗ 5:30. ಹೌದಾ? 5 ಗಂಟೆ. 5 ಗಂಟೆ ಕ್ಲೋಸ್ ಆಗ್ಬಿಟ್ಟಿದೆ, ನಮ್ಗೆ ಗೊತ್ತೇ ಇಲ್ಲ. ಇಲ್ಲೇ ಇದು ಚರ್ಚು. ಚರ್ಚ್ ಒಳಗೆ ಹೋಗೋಕ್ಕಾಗ್ತಾ ಇಲ್ಲ. ಸ್ಟಾರ್ಟ್ ಆಗಿ 3 ದಿನ ಆಗಿದೆ. ಎಂಡಾಗೋದು ಇವಾಗ. ಗೈಸ್, ಇನ್ನೊಂದೇನು ಗೊತ್ತಾ, ಈ ವ್ಲಾಗಲ್ಲಿ ಯಾರಿಗಾದ್ರೂ ಗೊತ್ತಿದ್ರೆ ಕಂಡಿಡಿರಿ ಗೈಸ್, ನಾವು ಎಷ್ಟು ದಿನ ಟ್ರಿಪ್ಪಲ್ಲಿ ಇರ್ತೀವಿ ಅಂತ. ಇನ್ನು ನೀವು ವ್ಲಾಗ್ನ ಎಣಿಸ್ಕೊಂಡು ಹೋಗಿ ಗೈಸ್, ಗೊತ್ತಾಗುತ್ತೆ. ಲಾಸ್ಟ್ ದಿನ ಹಾಕಿ. ಸರಿ, ಬನ್ನಿ ಬೇಗ. ಅಪ್ರಾಕ್ಸಿಮೇಟ್. ನೋಡಿ ಮಾಡ್ತಾರೆ, ನನಗೆ ಗ್ಲಿಮ್ಸ್ ತೋರಿಸ್ತೀನಿ. ಇದೀಗ ಒಂದು ಅದ್ಭುತ ನಡೆಯಲಿದೆ. ನಮ್ಮ ಭಾವ ಅವರು ಕೈ ಎತ್ತಿರುತ್ತಾರೆ. ನಿಶಾ ಅವರು ಓಡು ಬಂದು ಜಿಗಿದು ಕೈ ಮುಟ್ಟುತ್ತಾರೆ. ಕ್ಷೇತ್ರರಕ್ಷಕನ ಕೈಯಲ್ಲಿ ಚೆಂಡು. ಓ, ಯುದ್ಧ. ಹೋಗ್ಬೋದು. ದಪ್ಪ ಐತೆ, ಗಟ್ಟಿ ಐತೆ. ಒಂಥರ ಇದೇನಂತಾರೆ ಮದನ, ಏನಂತಾರೆ, ಉಡಾಯಿಸಕ್ಕೆ ಇಟ್ಟಿರೋದು ಇದು ಕಲ್ಲು. ವೆರಿ ಗುಡ್. ಕಲ್ಲು. ವಾವ್, ಸಿಮೆಂಟು. ಹಾಂ, ಅದು ಅಲ್ಲ, ಹೋಗ್ಬೋದು ಬಾ, ಇಲ್ಲಿ ಒಳಗಡೆ ಐತೆ. ಹೋಗಿ ಕೂತ್ಕೊಳ್ಳಂಗಿಲ್ಲ ಅಂತ. ಕುತ್ಕೊಳ್ಳಂಗಿಲ್ಲ ಅಂತ ಬರ್ದವ್ರಲ್ಲಿ. ಸುತ್ತಾಗೆ ಸುತ್ತೇ ಬಿಟ್ಲು, ಅದು ಒತ್ತೇ ಬಿಟ್ಲು. ಎಲ್ಲ ಸೈಡ್ ಬಾ, ನಾನೊಂದ್ಸಲ ನೋಡ್ತೀನಿ. ಓ, ಇದನ್ನು ಇದು ಮಾಡಂಗಿಲ್ಲ, ಈ ಕಡೆ ಬಾ ಅಷ್ಟೇ. ಅವಾಗೆಲ್ಲ ಹಿಂಗೆ ತಗೊಂಡೋಗಿ ಹೆಂಗೆ ಉಡಾಯಿಸ್ತಿದ್ರು ಗೊತ್ತಾ? ತೋರಿಸ್ಲಾ? ಬುದ್ಧಂತ ಹೊಡೆಯೋರು. ನಿಶಾ, ಏಕೆ? ಎಷ್ಟು ಸಖತ್ತಾಗಿದೆ ನೋಡು. ಬಟ್ ಈ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋಕ್ಕೆ ಬರೋಲ್ಲ ನನಗೆ. ಸ್ಲೋ ಆಗಿ ಟರ್ನ್ ಆಗುತ್ತೆ, ಸ್ಲೋ ಆಗಿ ತಿರುಗುತ್ತೆ. ನಾವು ಫಾಸ್ಟಾಗಿ ರಪ್ಪ ಅಂತ ಫೋನಲ್ಲಿ ತಿರುಗಿಸ್ತೀವಲ್ಲ, ಆ ಥರ ಆಗಲ್ಲ. ಇದು ಬೋಟಲ್ಲಿ ಹೋಗೋದಕ್ಕೆ ಪ್ಯಾಕೇಜ್ ಎಲ್ಲಿಂದ ಎಲ್ಲಿಗೆ ಎಷ್ಟು ಅಮೌಂಟ್ ಅಂತ ಇದೆ. ಬಟ್ ನಮಗೇನು ಗೊತ್ತು ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ. ನಮಗೆ ಗೊತ್ತಿದ್ದಿದ್ರೆ ನಾವು ಯಾಕೆ ಇಲ್ಲಿಗೆ ಬರ್ತಿದ್ವಿ. ಇವಾಗ ಟಿಕೆಟ್ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಏನಂತೆ? ಒಬ್ರಿಗೆ 50 ರಿಂಗೇಟ್ಸ್ ಅಂತ. ಒಬ್ರಿಗೆ 1250 ರೂಪಾಯಿ. ಎಷ್ಟೀಗ 4 ಟಿಕೆಟಾ? ಎಲ್ಲಿಂದ ಎಲ್ಲಿಗೆ ಏನು ಗೊತ್ತಿಲ್ಲಪ್ಪ. ಎಷ್ಟು ರಿವರ್ಗೆ ಎಷ್ಟು ಅಂದರೆ 50 ಅಂದರು. ಒಬ್ರಿಗೆ 50 ಅಂದರೆ 200 ರಿಂಗೇಟ್. 5,000. 5000 ರೂಪೀಸ್. ಓಕೆ, ಮಧುಗೌಡ ಅವರಿಗೆ ಹೇಳೋಣ. ಅವರು ಅಯ್ಯೋ ಇಲ್ಲೆಲ್ಲ ಬಳಸ್ಕೋಗ್ಬೇಕಾ? ಒಬ್ರಿಗೆ 50 ರಿಂಗೇಟ್, 4 ಮೆಂಬರ್ಸ್ಗೆ 200 ರಿಂಗೇಟ್.
ಫಾರ್ ವಾಟ್? ಬೋಟ್. ಹೋಗಿ ಕರ್ಕೊಂಬರಕ್ಕೆ ಸುಮ್ಮನೆ ಈ ದಡ್ ಬಿಡ್ತವೆ ಇವೆಲ್ಡನ್ ಕಳ್ಸಿದ್ರೆ ಕೇಳ್ಕೊಂಬನಿ ನೀಟಾಗಿ ಅಂತ. ಅವನು ಕೇಳ್ಕೊ ಬಂದ. ಏನಿದು ಕರ್ಕೊಂಬರೋದಕ್ಕೆ ಅನ್ಸುತ್ತೆ ಆ ಥರ ಒಂದು ರೌಂಡ್ ಕರ್ಕೊಂಡೋಗಿ ಕರ್ಕೊಂಬರ್ತಾರೆ. ಹೌದಾ? ಯಪ್ಪ ನನಗೆ ಕಾಲು ಹೆಬ್ಬೆರಳೆಲ್ಲ ಫುಲ್ ನೋಯ್ತೈತೆ ಗಾಯ್ಸ್. ನನಗೆ ಶೂ ಹಾಕೊಂಡು ಕಾಲೆಲ್ಲ ಒಂದು ಸ್ವಲ್ಪ ಊದ್ಕೊಂಡೈತಲ್ವಾ. ಈ ಅಮ್ಮ ನಂಗೆ ಅವಾಗಿಂದ ತಲೆ ತಿಂತವ್ರೆ. ಅಲ್ಲಿ ಕೂತ್ಕೊಳ್ಳಿ, ಇಲ್ಲಿ ಕೂತ್ಕೊಳ್ಳಿ, ಅಲ್ಲಿಗೋಗಿ ಇಲ್ಲಿಗೋಗಿ ಅಂತ. ಅವ್ರಿವಾಗ ಸರಿ. ಸೊ ಇದು ನಮ್ಮ ಬೋಟು ಬಂದಿದೆ ಗಾಯ್ಸ್. ಇದು ಪ್ರೈಸ್ ಆ್ಯಕ್ಚುಲಿ ಫಾರಿನರ್ಸಿಗೆ ಜಾಸ್ತಿ ಇದೆ, ಇಲ್ಲಿ ಅವರಿಗೆ ಕಡಿಮೆನೇ ಇದೆ. ಇಲ್ಲಿ ಅವರಿಗೆ 30 ರಿಂಗಿಟ್ಟು, ನಮಗೆ 50 ರಿಂಗಿಟ್ಟು. ಅಂದರೆ ಒಬ್ಬೊಬ್ಬರಿಗೆ 1200 ರೂಪಾಯಿ ಬಿತ್ತು. ನಮಗೆ 40 ನಿಮಿಷ ರೈಡ್ ಅಂತೆ. ನೋಡೋಣ ಏನೇನಿರುತ್ತೆ ಅಂತ. ಆ್ಯಂಡ್ ಕತ್ಲೆ ಆದಮೇಲೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ. ಲೈಟೆಲ್ಲ ಆನ್ ಮಾಡಿದ್ದಾರೆ. ಆ ಕಡೆ ಈ ಕಡೆ ಹೋಟೆಲ್ಸ್, ಕೆಫೇಸ್ ಏನೇನೋ ಇದೆ. ಮಧ್ಯದಲ್ಲಿ ನೀರು. ಮದನ್ ಅವರೇ, ನೈಟ್ ಲೈಫ್ಗೆ ಚೆನ್ನಾಗಿರೋದು ಅನ್ಸುತ್ತೆ. ಬೆಳಗ್ಗೆ ಹೊತ್ತು ಏನೋ ಅಷ್ಟಿರಲ್ಲ. ಹೌದು, ಇದೇ ಬೋಟ್ ಆಗುತ್ತಾ ನಮಗೂ? ಎಸ್, ಇದೆ. ನನಗೆ ಶೂ ಕಾಲ್ಗೆ ಹಾಕೊಳಕ್ಕಾಗದೆ ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಿದ್ದೀನಿ ಗೈಸ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹುಷಾರ್ ಕಣಪ್ಪ ದೇವರು. ಪಳ್ಳಿ ಕಟ್ಟೆ ಶಬರಿಮಲೆ ಐತಿ, ಕಲ್ಲು ಮುಳ್ಳು ಕಾಲಿಗೆ ಮತ್ತು ಮುಂದೆ ಮುಂದೆ ಸೀಟ್ ಕೊಡ್ತೀರಾ? ಬಾಲ್ಕನಿ ಹಿಂದೆಗಡೆ ಅಲ್ವಾ? ಟಿಕೆಟ್ ಏನಾರು ಇದಾಯ್ತಾ? ನಂಬರ್ಸ್ ಏನಿಲ್ಲ ತಾನೆ? ಬಡಿಕೆ ಜಬಡೆ ನಿಶಾ ರವೀಂದ್ರ ಅಲ್ಲಿ ಏನಾರು ಕುತ್ಕೊಂಡ್ಬಿಟ್ರೆ ಹತ್ಬಿಡ್ತಾಳೆ. ಅವಳಿಗೆ ಸೀಟ್ ಈ ಕಡೆ ಬೇಕು. ನನಗೆ ಯೋಚನೆ ಬಂದಿರಲಿಲ್ಲ. ಮದನ ಹೆಂಗೆ ಕೇಳೋದು ಅಂತ. ಅಲ್ಲೇ ಕುತ್ಕೊಂಬದನ್. ಓಕೆ ಗೈಸ್, ಇವಾಗ ಹೋಗುವ ಬನ್ನಿ. ಎಲ್ಲ ರೇಡಿಯಂ ಲೈಟ್ಗಳು ಹಾಕ್ಬಿಟ್ಟವ್ರೆ. ಚೆನ್ನಾಗೈತಲ್ಲ ನೋಡಿ, ಪರ್ಪಲ್ ಕಲರು, ಅಲ್ಲಿ ಮುಂದೆ ವೈಟ್ ಚೆನ್ನಾಗಿದೆ. ಒಂಥರ ಕಲರ್ಫುಲ್ ಆಗಿದೆ. ಆ ಕಡೆ ಈ ಕಡೆ ಎಲ್ಲ ಕೇಳಿಸ್ತಾಯ್ತಾ? ಏನೋ ಹಾಕ್ಬಿಟ್ಟಿದ್ದಾರೆ. ಅರ್ಥ ಮಾಡ್ಕೋತಾ ಡಾಗ್ಸ್ ಅಲೋ ಇಲ್ಲ, ಡ್ರಿಂಕ್ಸ್ ಅಲೋ ಇಲ್ಲ, ಆಮೇಲೆ ಫುಡ್ ಅಲೋ ಇಲ್ಲ ಇದ್ರೊಳಗಡೆ. ಅಲ್ಲ, ಲೈಫ್ ಜಾಕೆಟ್ ಕೊಟ್ಟಿಲ್ಲ ನಮಗೆ. ಲೈಫ್ ಜಾಕೆಟ್ ಕೊಟ್ಟಿಲ್ಲ. ಆಳ ಇಲ್ಲ ಇದು. ಕೆಂಗೇರಿ ಮೂರಿಗೆ ಮತ್ತೆ ಇಲ್ಲಿ ಯಾಕೆ ಹಾಕವ್ರೆ? 3 ಅಡಿ ಇಲ್ಲ, ನೀನೇ ಬಿಡೋಗಲ್ಲ ಬಿಡು. ಅಲ್ಲಿ ಕಾರು, ಯೆಲ್ಲೋ ಕಲರ್ ಕಾರು. ಹಾಂ, ಮಾಡಿ ಮಾಡಿ. ಇವಾಗ ನಾವು ಇದನ್ನ ಮಾಡಿಸ್ಕೊಳ್ತಾ ಇದ್ದೀವಿ. ನಾನು ಮತ್ತೆ ನಿಶಾ ಮಾಡಿಸ್ಕೊಳ್ತಾ ಇದ್ದೀವಿ. ಏನಂತಾರೆ ಇದನ್ನ? ಇದು ನೇಮ್, ವಾಟ್ ಈಸ್ ದ ನೇಮ್ ಆಫ್ ದಿಸ್ ಡ್ರಾಯಿಂಗ್ ಸ್ಕೆಚ್? ಹಾಂ, ಕೇರಿ ಕೆಚ್ಚ. ಕೇರಿ ಕೆಚ್ಚ ಮಾಡಿಸ್ಕೊತಾ ಇದ್ದೀವಿ. ಅಷ್ಟೇ ಅವ್ರು ಹೇಳಿದ್ದು ನಾವು ರಿಪೀಟ್ ಮಾಡ್ತಾ ಇದ್ದೀವಿ. ಓಕೆ, ಯು ಕ್ಯಾನ್ ಸ್ಟಾರ್ಟ್. 2 of us, ನೈಸ್ ಡ್ರಾಯಿಂಗ್. ಆ ಜೋಕ್ಸ್ ಆಗಿ ಮಾಡ್ತಾರೆ. ಅದೇನೆ ಫನಿ. ವಿ ವಾಂಟ್ ಇಟ್ ಇನ್ ಫನಿ ವೇ. ನಮ್ಮಿಬ್ರಿಗೂ ಅಲ್ಲಿ ಏನಾಯ್ತೈತೆ ಅಂತ ಗೊತ್ತಿಲ್ಲ. ಇವರಿಬ್ರು ಅಲ್ಲಿ ನಿಂತ್ಕೊಂಡು ಒಬ್ರು ಚೆನ್ನಾಗಿಲ್ಲ ಅನ್ನೋದು, ಒಬ್ರು ಚೆನ್ನಾಗೈತೆ ಅನ್ನೋದು ಕನ್ಫ್ಯೂಸ್ ಮಾಡ್ತಾರೆ. ಫೈನಲ್ ನಾವೇ ಅಂತ ಗೊತ್ತಾಗ್ತೀವ? ನಾನು 4 ಗಂಟೆ ಮಾಡಿ ಇಟ್ಟಿರ್ತಾರೆ, ನನಗೆ ಗೊತ್ತು. ನನ್ನ ಸಣ್ಣಕ್ಲಿ ಮಾಡಿರ್ತಾರೆ. ನಿಜನ್ ತುಟಿ ಚೆನ್ನಾಗೈತಂತೆ. ಅಗ್ಲ ತುಟಿ, ಚಿಕ್ಕ ತುಟಿ, ದೊಡ್ಡ ತುಟಿ. ನೋಡೋಣ ಇರಪ್ಪ, ಅದು ಎಂಥದ್ದು ಮಾಡೋದು. ಫಸ್ಟ್ ಟೈಮ್ ಈ ಥರ ಮಾಡಿಸ್ತಾರೆ. ತುಂಬ ದಿನದಿಂದ ಅನ್ಕೊಂತ ಇದ್ವಿ ಇದು ಮಾಡಿಸ್. ಲಾಸ್ಟ್ ಟೈಮ್ ಅಲ್ಲಿ ನೋಡಿದ ನಿಮಿಷ ಕೋಲಾಲಂಪುರಲ್ಲೇನಾ? ಫಸ್ಟ್ ಡೇ ನಾವು ಇದಕ್ಕೆ ಹೋಗಿದ್ವಲ್ಲ, ಟ್ವಿನ್ ಟವರ್ ಮುಂದೆ ಮಾಡ್ತಾ ಇದ್ರು. ಅವಾಗ ಟೈಮ್ ಆಗಲಿಲ್ಲ, ಲೇಟಾಗಿ ಹೋಗಿತ್ತು ಅಂದ್ಬಿಟ್ಟು ಮಾಡಿಸ್ಲಿಲ್ಲ. ಇವಾಗ ಇಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟು, ಹೌ ಲಾಂಗ್ ಇಟ್ ಟೇಕ್ಸ್? ಆಲ್ಮೋಸ್ಟ್ ಡನ್. ಫಿನಿಶ್ ಅಂತೆ ಗೈಸ್. ಇಡೀ ನೋಡೋಣ. ಹಾಂ, ಆ್ಯಡಿಂಗ್ ಸಮಥಿಂಗ್.
ಓ ಚರ್ಚ್ ನೋಡೋಣ Okay. ನಿಶಾ ನಿನ್ ಬಾಯಿ ಹಿಂಗೈತೆ ಒಂಚೂರು ಕಾಣ್ತು ಯಾಕೆ ನೀನ್ಯಾರು ನಾನು ಯಾರು ಅದರಲ್ಲಿ ಗೈಸ್ ನೋಡಿ ಹೆಂಗೆ ನಾವು ಕನ್ನಡ ಸಂಘ ಹೋಗ್ತಾ ಇದೀವಿ ಟ್ರಾಶಿಯರ್ ಅಂತೇನೋ ಅಂತಾರೆ ಇದಕ್ಕೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಇವಾಗ ನಾವು ಅನದರ್ ಲಿಟಲ್ ಇಂಡಿಯಾ ಇನ್ ಮೆಲಾಕಾ ಅಂದರೆ ಎಲ್ಲ ಸಿಟಿಲೂ ಲಿಟಲ್ ಇಂಡಿಯಾ ಅಂತ ಒಂದು ಸ್ಟ್ರೀಟ್ ಇದ್ದೇ ಇರುತ್ತೆ. ಕೋಲಾಲಂಪುರಲ್ಲೂ ಇತ್ತು, ಮೆಲಾಕಾದಲ್ಲೂ ಇದೆ. ಮದನ್ ಹುಷಾರು ಈ ಕಡೆ ಬಾ. ಸೊ ಇವಾಗ ಅಲ್ಲಿ ಬಂದಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ನೋಡಿ ಇಂಡಿಯನ್ ಫ್ಲಾಗ್ಸ್ ಎಲ್ಲ ಕಾಣುತ್ತಿಲ್ಲಿ ಇಟ್ಟಿದ್ದಾರೆ. ಎಡಾನ್ ಹೂನಾರ ಡಿಫ್ರೆಂಟ್ ಆಗಿದೆ ಇಲ್ಲಿ. ವಾವ್, ಸೋ ನೈಸ್. ರೆಡ್ ಕಲರ್ ಕನ್ನಡದ್ದು ಒಂದಿರ್ಬೇಕಿತ್ತಪ್ಪ. ಹೌದೇನಪ್ಪ? ಅಲ್ಲಿ ಇತ್ತು ಕಣಪ್ಪ. ಎಲ್ಲಿ? ಅಲ್ಲಿ ನಾನು ನೋಡಿದೆ ಒಂದು ಕಡೆ. ಸೊ ಇವಾಗ ಊಟ ಎಲ್ಲಿ ಹೋಗೋಣ ಗಾಯ್ಸ್? ಸ್ಯಾರಿ ಮದನ್ ಅವರೇ, ನಾನು ಇವಾಗ ನಿಮಗೆ ಇಲ್ಲೊಂದು ಡೇರ್ ಕೊಟ್ರೆ ಮಾಡ್ತೀರಾ? ಚೆನ್ನಾಗಿದೆ, ಚೆನ್ನಾಗಿದೆ ಭೋಜನ, ಚೆನ್ನಾಗಿದೆ. ಇದು ಪಪ್ಪು ಅನಿಸುತ್ತೆ, ಸೊಪ್ಪಿಂದೊಂದು ಇಟ್ಕೊಟ್ಟಿದ್ದಾರೆ. ಊಟ ಮಾಡ್ತಾಯಿದ್ದೀನಿ. ಇವರೆಲ್ಲ ಇವನೇನು ಊಟ ಬೇಡ ಅಂತ ನಾಟಕ ಆಡ್ತವನೆ. ನಾನು ಊಟ ಮಾಡಲೇಬೇಕು ಅಂತ ನಾಟಕ ಆಡ್ತಾ ಇದ್ದೀನಿ. ಎಸ್, ಚಿಕನ್ ಕರಿ. ಹಿಯರ್, ಪುಟ್ ಹಿಯರ್. ಚಿಕನ್ ಮಟನ್ ಫಿಶ್ ಎಕ್ಸ್ಟ್ರಾ ಬೇರೆ ಏನಾದರೂ ಬೇಕಾ? ಚಿಕನ್ ಮಟನ್ ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ವಾ ಕೇಳು? ಇಲ್ಲ, ಇದ್ರಲ್ಲ. That is not included in this? No. That's papad. No papad for this? Give papad. ನಾವು ವಾಷಿಂಗ್ ಮಷಿನ್ ಬಟ್ಟೆ ಹಾಕಿದ್ವಿ ಬೆಳಗ್ಗೆ ಹೋಗುವಾಗ. ಎಲ್ಲ ವಾಶ್ ಆಗಿದೆ. ಬೆಳಗ್ಗೆ ಒಂದು ರೌಂಡ್ ಹಾಕಿದ್ವಿ. ಸೊ ನಮ್ಮ ರೂಮಲ್ಲಿ ಕಿಚನ್ನು, ವಾಷಿಂಗ್ ಮಿಷಿನ್ ಎಲ್ಲ ಇತ್ತು. ಸೊ ಆದರೆ ನಾಳೆ ಕುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅಂತಂದರೆ ಇಲ್ಲೇ ಪಕ್ಕದಲ್ಲಿ ಒಂದು ಲಿಟಲ್ ಇಂಡಿಯಾ ಅಂತ ಒಂದು ಸ್ಟ್ರೀಟ್ ಇದೆ, ನೀವು ನೋಡಿದ್ರಲ್ಲ. ಸೊ ಅದ್ರಲ್ಲಿ ಗ್ರಾಸರೀಸು ಮತ್ತು ಇದೆಲ್ಲ ಸಿಗುತ್ತೆ. ಇಲ್ಲಿ ಪ್ರಾಬ್ಲಮ್ ಏನಂತಂದರೆ ವೆಸಲ್ಸ್ ಸಿಗ್ತಾಯಿಲ್ಲ, ಪಾತ್ರೆ ಸಿಗ್ತಾಯಿಲ್ಲ. ಸೊ ಪಾತ್ರೆ ಒಂದು ಇದ್ಬಿಟ್ಟಿದ್ರೆ ಗ್ರಾಸರೀಸ್ ತೊಗೊಂಡು ಇಲ್ಲೇ ಅಡುಗೆ ಮಾಡ್ಕೊಂಡಿತ್ತು. ಸೊ ಇವಾಗ ಒಂದು ಸ್ವಲ್ಪ ಬಟ್ಟೆಗಳನ್ನೆಲ್ಲ ಅಷ್ಟು ದಿನದಿಂದ ಯೂಸ್ ಮಾಡಿರೋದನ್ನ ಒಣಗಿ ಹಾಕಬೇಕು. ಬೆಳಗ್ಗೆ ಒಂದು ರೌಂಡ್ ಜೀನ್ಸ್ಗಳು ಇದೆಲ್ಲ ಹಾಕಿದ್ವಿ, ಇನ್ನೊಂದು ರೌಂಡ್ ಹಾಕಿದ್ವಿ ಶಾರ್ಟ್ಸು. ಬಟ್ಟೆಗಳು ಯಾವ ಬಟ್ಟೆನೂ ಹಂಗಾಗಿ ಇಟ್ಕೊಂಡಿಲ್ಲ ನಾವು, ಅಲ್ಲಲ್ಲೇ ವಾಶ್ ಮಾಡಿಬಿಡ್ತಾಯಿದ್ವಿ. ಬಿಕಾಸ್ ಪ್ರತಿಯೊಂದು ರೂಮಲ್ಲೂ ಐತೆ ವಾಷಿಂಗ್ ಮಷಿನ್ಸ್ ಎಲ್ಲ. ಅದನ್ನು ಯೂಸ್ ಮಾಡ್ಕೋಬೇಕಲ್ಲ. ಸೊ ಅದನ್ನು ಯೂಸ್ ಮಾಡ್ಕೊತಾ ಇದ್ವಿ. ಯಾವ ಬ್ರ್ಯಾಂಡ್ ಇದು? ಯಾವುದೋ ಗೊತ್ತಿಲ್ಲ. ಹೆಲ್ತ್ ಗಾರ್ಡಾ ಇದಾ? ಇಲ್ಲಿ ಲೋಕಲ್ ಇರಬೇಕು. ಇದೆ ನನ್ನ ಫ್ರಾಕ್ ಕಲರ್ ಆಗಿದೆ ನೋಡ್ಬೇಕಿದು. ವೈಟು ಶೇಡ್ ಆಗೋಗ್ಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಅಯ್ಯೋ. ಸೊ ನಾನು ಒಂದು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಏನಂತ ಅಂದರೆ, ಯಾರೆಲ್ಲ ಮೆಲಾಕಿಗೆ ಟೂರ್ ಪ್ಲ್ಯಾನ್ ಮಾಡ್ತಾಯಿದ್ರೆ ಜಸ್ಟ್ ಒನ್ ಡೇ ಪ್ಲ್ಯಾನ್ ಮಾಡಿ. ಬಿಕಾಸ್ ನನಗೂ ಫಸ್ಟ್ ಗೊತ್ತಿರಲಿಲ್ಲ ಒನ್ ಡೇಲೇ ಎಲ್ಲ ಕವರ್ ಮಾಡ್ಬೋದು ಅಂತ. ನಾವು ಗೂಗಲಲ್ಲಿ ನೋಡೋದ್ರಲ್ಲಾಗಿರ್ಬೋದು, ಇಲ್ಲ ಬೇರೆ ಕಡೆ ಎಲ್ಲಿ ನೋಡ್ತೀವಿ ಅದೆಲ್ಲ ಪ್ಲೇಸಸ್ ಬೇರೆ ಬೇರೆ ಕಡೆ ಇದೆ ಅನಿಸುತ್ತೆ. ಬಟ್
ಒಂದು ಮೆಲಾಕ ಅಂತ ಒಂದು ಚಿಕ್ಕ ಏರಿಯಾ ಇದೆ, ಅದರೊಳಗಡೆನೇ ಎಲ್ಲ ಸಿಕ್ಬಿಡುತ್ತೆ ನಿಮಗೆ. 1 ಡೇ ಸಾಕು. ಕೋಲಾಲಂಪುರಿಂದ ಅರ್ಲಿ ಮಾರ್ನಿಂಗ್ ನೀವು ಹೊರಟ್ರೆ 2 ಅವರ್ಸ್ಗೆಲ್ಲ ಬಂದುಬಿಡ್ತೀರಾ. ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನೀವು ಮೆಲಾಕನ ಕವರ್ ಮಾಡ್ಕೊಂಬಿಡ್ಬೋದು. ಮತ್ತು ಈವ್ನಿಂಗ್ ರೆಸ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಡ್ಬೋದು. ಬಟ್ ನಮಗೆ ಗೊತ್ತಾಗದೆ ಇವತ್ತು ನಾಳೆ 2 ದಿನವೂ ಪ್ರೀ ಬುಕ್ ಮಾಡ್ಕೊಂಬಿಟ್ಟಿದ್ವಿ ಹೋಟೆಲು. ಬಟ್ ಸ್ಟಿಲ್ ದಟ್ಸ್ ಓಕೆ, ಬಿಕಾಸ್ ನನಗೆ ಮಧ್ಯ 1 or 2 ಡೇಸ್ ರೆಸ್ಟ್ ಮಾಡಬೇಕು ಅಂತಲೇ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಸೊ ಕೋಲಾಲಂಪುರಲ್ಲಿ ರೆಸ್ಟ್ ಮಾಡೋಕ್ಕಾಗಲಿಲ್ಲ. ಸೊ ನಾಳೆ ಹೋಲ್ ಡೇ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಈವ್ನಿಂಗ್ ಮೇಲೆ ಒಂದಷ್ಟು ಸ್ಟ್ರೀಟ್ಗಳಿದೆ, ಇನ್ನೊಂದು ಒಂದು ಟೆಂಪಲ್ ಇದೆ, ಅದೆಲ್ಲ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅಷ್ಟೇ ಗೈಸ್. ಈ ಬ್ಲಾಗ್ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಮದನ್ ಮಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್. ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜಾಸ್ತಿ ಬೇಗ 1 ಮಿಲಿಯನ್ ಮಾಡಿಕೊಡಿ. ಲವ್ ಯು ಆಲ್. ಬಾಯ್.